ಮೇಡಮ್, ಬಿಗ್ ಬಾಸ್ ಮನೇಲಿ ಇದ್ದು ಬಂದವ್ರು ನೀವು. ನೀವಿದ್ದ ಆ ಮನೆಗೂ ಈಗಿರುವ ಮನೆಗೂ ಇರುವ ವ್ಯತ್ಯಾಸ? ಏನೋ ತುಂಬ ಜನ ಹೇಳ್ತಾರೆ ತುಂಬ ದೊಡ್ಡದಾಗಿದೆ ಮನೆ, ಆಮೇಲೆ ಬಾಲ್ಕನಿ ಇದೆ ಇವಾಗಿರೋ ಮನೆ. ನಮಗೆ ಬಾಲ್ಕನಿ ಎಲ್ಲ ಇರಲಿಲ್ಲ. ಆಮೇಲೆ ವಾಶ್ರೂಮ್ ಇನ್ಸೈಡ್ ಮಾಡಿದ್ದಾರೆ, ನಾವು ಔಟ್ಸೈಡ್ ಹೋಗಬೇಕಿತ್ತು, ಭಯ ಆಗ್ತಿತ್ತು ಆ್ಯಕ್ಚುಲಿ. ನಮಗೆ ಟೈಮಿಂಗ್ಸು ಗೊತ್ತಾಗ್ತಿರ್ಲಿಲ್ಲ. ತುಂಬ ಲೇಟ್ ನೈಟ್ ಆದಾಗಲೆಲ್ಲ ನಮಗೆ ಆಚೆ ಹೋಗೋಕ್ಕೆ ಭಯ ಆಗ್ತಾಯಿತ್ತು. ಸೊ ಯಾರಾದರೂ, ಆಮೇಲೆ ಜೈಲಲ್ಲೂ ಅಷ್ಟೇ ಯಾರಿಗಾದರೂ ಇರೋಕ್ಕೆ ಹೇಳ್ತಾ ಇದ್ವಿ, ಪಕ್ಕದಲ್ಲಿ ಇರಿ, ಭಯ ಆಗತ್ತೆ ಅಂತ ಎಲ್ಲ. ಸೊ ದಟ್ಸ್ ದ ಡಿಫ್ರೆನ್ಸ್ ಅನ್ಸುತ್ತೆ. ಆ್ಯಂಡ್ ಈ ಮನೆ ಇನ್ನೂ ಸ್ವಲ್ಪ ಚೆನ್ನಾಗಿರ್ಬೋದು ಅಂದ್ಕೊಳ್ತೀನಿ. ಬಟ್ ನನಗೆ ಆ ಸೀಸನ್ 9 ತನಕ ಇದ್ವಲ್ಲ, ಅಂದರೆ ಫಸ್ಟು ಸ್ಟಾರ್ಟ್ ಆಗಿರೋದು ಸೀಸನ್ ಬಿಗ್ ಬಾಸ್ ಅಂತ ಒಂದು ಸ್ಟಾರ್ಟ್ ಆಗಿರೋದು ನಮ್ಮ ಮನೆಯಲ್ಲೇ. ಸೊ ಎಷ್ಟೇ ಆದರೂ ಆ ಮನೆ ನನ್ನ ಫೇವ್ರೇಟ್. ಅಂದರೆ ಈಗ ಟಾಸ್ಕ್ ವಿಚಾರಗಳಲ್ಲಿ ನಿಮಗೆ ನಿಮ್ಮ ರಿಯಾಲಿಟಿ ನೀವಿದ್ದ ಮನೆ ನೆನಪಾಗುತ್ತಾ? ಅಂದರೆ ಅದನ್ನು ಶಫಲ್ ಮಾಡಿ ಇಲ್ಲಿ ಇದು ಮಾಡ್ತಾ ಇದ್ದಾರೆ ಅಥವಾ ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಟಾಸ್ಕ್? ಇಲ್ಲ, ಟಾಸ್ಕ್ಗಳೆಲ್ಲ ನೋಡಿದ್ರೆ ನನಗೇನೋ ಶಫಲ್ ಮಾಡಿಕೊಡ್ತಾ ಇದ್ದಾರೆ ಅನಿಸ್ತು. ಯಾಕಂದರೆ ಎಷ್ಟೋ ಟಾಸ್ಕ್, ನಮಗೆ ಕೊಟ್ಟಿರೋ ಟಾಸ್ಕ್ ಎಲ್ಲ ರಿಪೀಟ್ ಆಗಿದೆ ಇವಾಗಿರೋ ಬಿಗ್ ಬಾಸ್ ನೋಡಿದ್ರೆ. ಸೊ ಮೇ ಬಿ ಹೊಸ ಹೊಸ ಟಾಸ್ಕ್ಗಳು ಕೊಟ್ಟಿರ್ಬೋದು, ಬಟ್ ತುಂಬ ಟಾಸ್ಕ್ಗಳು ರಿಪೀಟ್ ಆಗಿದೆ. ನಮಗೇನು ಟಾಸ್ಕ್ ಕೊಟ್ಟಿದ್ರು ಅದು ರಿಪೀಟ್ ಆಗಿದೆ.